ಪೋದ ನೀರೇ ಎನ್ನಯ ಸುಗುಣನ ಬಗೆಯ ತಿಳಿದು ಬಾರೇ ಎನ್ನಯ ಸುಗುಣನ ಬಗೆಯ ತಿಳಿದು ಬಾರೇ ಬಗೆ ಬಗೆ ವಿಧಾದಲ್ಲಿ ಸುಗುಣನ ಬಳಿ ಹೋಗಿ ಗುರಿ ಕೂಚದ ಬೇಚಲು ನಾಟಿ ಅಗಲಿ ಪೋದ ನೀರೇ ಎನ್ನಯ ಸುಗುಣನ ಬರೆಯ ಯಾವಳಿಗಳನ್ನು ಬಳಸುವುದು ಎಲ್ಲಾಗಿತ್ತು. ಹೆಣ್ಣುವೇಷ ಮೊದಲು ಸ್ತ್ರೀವೇಷದ ಪ್ರವೇಶದಲ್ಲಿ ಯಕ್ಷಗಾನದ ಯಾವುದೇ ಒಂದು ಇದನ್ನು ನಾವು ಶಾಸ್ತ್ರೀಯ ಅಲ್ಲ ಅಂತ ಹೇಳಿ ಬರುವುದಿಲ್ಲ ನನ್ನ ಅಭಿಪ್ರಾಯದಂತೆ. ಯಾಕೆಂದರೆ ಈಗ ಷಟ್ಪದಿ ಪ್ರಕಾರ ಉಂಟು, ದ್ವಿಪದಿ ಪ್ರಕಾರ ಉಂಟು, ಆಮೇಲೆ ಕಂದ ಉಂಟು. ಈಗ ಷಟ್ಪದಿ ಪ್ರಕಾರದಲ್ಲಿ ಈಗ ವಾದ್ಯಕ್ಕೆ ಷಟ್ಪದಿ ಅಂದರೆ ಭಾಮನಿ ಷಟ್ಪದಿ ಅಲ್ಲ, ಭಾಮನಿ ಷಟ್ಪದಿ ಅಂದರೆ ಭೋಗ ಷಟ್ಪದಿ ಅಲ್ಲ, ಭೋಗ ಷಟ್ಪದಿ ಅಂದರೆ ಮತ್ತೊಂದು ಷಟ್ಪದಿ ಅಲ್ಲ. ಯಾಕಂದರೆ ಅದಕ್ಕೆ ನಿರ್ದಿಷ್ಟವಾದಂಥ ಅಕ್ಷರದ ವ್ಯವಸ್ಥೆ ಎಲ್ಲ ಉಂಟು. ಅಂದರೆ ಒಂದು ಕಾವ್ಯ ಪರಂಪರೆಯ ಎಲ್ಲ ಲಕ್ಷಣಗಳು ಅದರಲ್ಲುಂಟು. ಇನ್ನು ರಾಗತಾಳಗಳು ಹಾಗೆ, ರಾಗತಾಳಗಳು ಅಂಕಿತ ಉಂಟು ಇದು ಪ್ರಸಂಗದಲ್ಲಿ. ಹಾಡೋಡಿ ಬರೆದಿದ್ರೆ ಜವಾಬ್ದಾರಿ ಆಗ್ತದ್ದು, ಹಾಡುವುದು. ಕಾಂಬೋದಿ ಅಷ್ಟಾಳು ಉಂಟು, ನಮ್ಗೆ ಕಾಂಬೋದಿ ಬರೋದಿಲ್ಲ, ಅಷ್ಟಾಳು ಬರೋದಿಲ್ಲ. ಆದರೆ ಏನು ಮಾಡಬೇಕು? ಅದರ ಅಪರಾಧ ಅದು ಆ ಕಲೆಯ ಮೇಲೆ ಹಾಕ್ತೀರ ನೀವು, ಅಲ್ಲೇ ನನ್ನ ಮೇಲೆ ಹಾಕ್ತೀರ. ಜವಾಬ್ದಾರಿ ಬೇಜವಾಬ್ದಾರಿ ಬಿಟ್ಬಿಟ್ಟು ವ್ಯವಹಾರ ಮಾಡಿಕೊಂಡು ನಾನು ಹುಯ್ಯೋ ಅಂತ ಕೂಗ್ಲಿಕ್ಕೆ ತೊಡೆದರೆ ಯಾರು ಏನು ಮಾಡಬೇಕು? ಯಾರು ಉದ್ಧಾರ ಮಾಡಬೇಕು? ಅದನ್ನು ಅದು ಮೂಲ ವಸ್ತುಗಳು. ಆ ಮೂಲ ವಸ್ತುವಿನ ಪರಿಚಯವೇ ಇಲ್ಲದೆ ತೋಟಕ್ಕೊಬ್ಬರ ತೋಟಕ್ಕೊಬ್ಬರ ಲೆಕ್ಕದಲ್ಲಿ ಪುಂಡಾಟಿಕೆ ಮಾಡಿದ್ರೆ ಅದಕ್ಕೆ